ನಮಸ್ಕಾರ, ಎಲ್ರಿಗೂ ಸ್ವಾಗತ. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ಹೊಸ ದೆವ್ವದ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ. ಕತೆ ಆ್ಯಕ್ಚುಲಿ ಆಗಿರ್ಬಂದ್ಬಿಟ್ಟು ಗೋಸಲಿಪುರ. ಈ ಒಂದು ಊರಲ್ಲಿ ಬಂದ್ಬಿಟ್ಟು ದಾವಣಗೆರೆ ಹತ್ರ ಇರುವಂಥ ಒಂದು ಊರು ಅಂತ ಹೇಳ್ಬೋದು. ಈ ಊರಲ್ಲಿ ನಡೆದಂಥ ಒಂದು ಘಟನೆಯನ್ನು ನಮಗೆ ಶಶಾಂಕ್ ಎಂಬುವರು ತಿಳಿಸಿರುವಂಥದ್ದು. ಸೊ ಇದು ಇವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಅಂತಲೇ ಹೇಳ್ಬೋದು. ಸೊ ಇವರು ಮೂಲತಃ ದಾವಣಗೆರೆಯವರು. ಯಾವುದೋ ಒಂದು ಕೆಲಸ ಇದ್ದ ಕಾರಣ ಸ್ವಲ್ಪ ದಾವಣಗೆರೆನ ಬಿಟ್ಟು ಈ ಒಂದು ಗೋಸಲಿ ಎಂಬ ಒಂದು ಊರಿನ ದಾರಿಯ ಮೇಲೆ ಮತ್ತೊಂದು ಊರಿಗೆ ತಲುಪಬೇಕಾಗಿರುತ್ತೆ. ಸೊ ಇವರು ಸಹ ಕೆಲಸ ಎಲ್ಲ ಮಾಡಿ ತಲುಪಿ ಪುನಃ ವಾಪಸ್ ಬರಬೇಕಾದ್ರೆ ಏನಾಯಿತು, ಅವರ ಜೀವನದಲ್ಲಿ ಅವ್ರಿಗೆ ಏನು ತೊಂದರೆ ಆಯಿತು ಅಂತ ಹೇಳಿ ಅವ್ರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆನ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಕಥೆನ ಒಬ್ಬರಿದ್ದಾಗ ಕೇಳಿ ಆದಷ್ಟು. ಸೊ ಇವಾಗ ಕತೆ ಕಡೆ ಬರೋದಾಯಿತು ಅಂತ ಇನ್ನೂ ಯಾರು ನಾನು ಲಾಸ್ಟ್ ವೀಡಿಯೋ ನೋಡ್ಕೊಂಬಂದಿದ್ದು ಹೋಗಿ ನೋಡ್ಕೊಂಬನ್ನಿ. ಸೊ ಇವಾಗ ಕತೆ ಕಡೆ ಬರೋದಾಯಿತು ಅಂತ ಅಂದರೆ ನಾನು ಹೇಳ್ದಂಗೆ ಕತೆ ಆಗಿದ್ದು ಆ್ಯಕ್ಚುಲಿ ಬಂದ್ಬಿಟ್ಟು ಘಟನೆ ಆಗಿದೆ. ಆ್ಯಕ್ಚುಲಿ ಬಂದ್ಬಿಟ್ಟು ಗೋಸಲಿಪುರದಲ್ಲಿ ಆಗಿರೋವಂಥ ಒಂದು ಘಟನೆ. ಹೀಗೆ ಶಶಾಂಕ್ ಎಂಬ ವ್ಯಕ್ತಿ ಯಾವುದೋ ಕೆಲಸ ಇದ್ದ ಕಾರಣ ಅವರ ಒಂದು 2 ವೀಲರ್ನ ಎತ್ಕೊಂಡು ಮೂಲತಃ ದಾವಣಗೆರೆಯವರಾಗಿದ್ದ ಕಾರಣ ದಾವಣಗೆರೆಯಿಂದ ಆ ಒಂದು ಗೋಸಲಿ ಎಂಬ ಒಂದು ಊರ ಮೇಲೆ, ಅಂದರೆ ಗೋಸಲಿಪುರ ಅಂತ ಒಂದು ಊರ ಮೇಲೆ ಹೋಗಬೇಕಾಗಿತ್ತು. ಹೋಗಿ ತಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಟೈಮ್ ಕತ್ಲೆ ಆಗಿತ್ತು ಅಂತ ಹೇಳಿದ್ರು. ಬಟ್ ಟೈಮಿಂಗ್ಸ್ ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಕತ್ಲೆ ಆಗಿತ್ತು ಅಂತ ಹೇಳಿರೋವಂಥದ್ದು. ಹೀಗೆ ಹೋಗ್ಬೇಕಾದ್ರೆ ಬೆಳಕಿದ್ದಾಗ ಚೆನ್ನಾಗೇ ಹೋಗಿರ್ತಾರೆ, ಗಾಡಿನೂ ಕೂಡ ಚೆನ್ನಾಗಿರುತ್ತೆ, ಪೆಟ್ರೋಲ್ನೂ ಕೂಡ ಹಾಕಿಸ್ಕೊಂಡೇ ಹೋಗಿರೋವಂಥದ್ದು. ಸೊ ಹೋಗಿ ಕೆಲಸ ಸಕ್ಸಸ್ಫುಲ್ ಆದ ಕಾರಣ ಹೀಗೆ ಒಂದು ಕಡೆ ಹೋಗಿ ಒಂದು ಸ್ವೀಟ್ ಬಾಕ್ಸ್ನ ತೊಗೊಂಡು ಮನೆಗೆ ತೊಗೊಂಡೋಗೋಣ ಅಂತ ಹೇಳಿ ತಗೊಂಡು ಪುನಃ ಗಾಡಿ ಅಲ್ಲಿ ಇಟ್ಕೊಂಡು, ಅಂದರೆ 2 ವೀಲರಲ್ಲಿ ಹೋಗಿದ್ರು ಅವ್ರು. ಬಂದುಬಿಟ್ಟು 2 ವೀಲರ್ನಲ್ಲಿ ಇಟ್ಕೊಂಡು ವಾಪಸ್ ಬರಬೇಕಾದ್ರೆ ಈ ಒಂದು ಗೋಸಲಿಪುರ ಎಂಬ ಒಂದು ಊರಲ್ಲಿ ಅವರ ಗಾಡಿ ಕೆಟ್ಟು ನಿಲ್ಲುತ್ತೆ. ಸೊ ಇಷ್ಟೊತ್ತು ಚೆನ್ನಾಗಿ ಓಡ್ತಿದ್ದಂಥ ಗಾಡಿ ಇದ್ದಕ್ಕಿದ್ದಂಗೆ ಕೆಟ್ಟೋಯ್ತಲ್ಲ, ಏನಾಯಿತು ಈ ಒಂದು ಗಾಡಿಗೆ, ಏನು ಸಮಸ್ಯೆ ಬಂತು ಈ ಗಾಡಿಗೆ ಅಂತ ಹೇಳಿ ಯೋಚನೆ ಮಾಡ್ತಾ ಪುನಃ ಇವರು ಅವರ ಗಾಡಿನ ಒಂದ್ಸಲಿ ಚೆಕ್ ಮಾಡ್ತಾರೆ. ಇಳಿದು ಕತ್ಲೆ ಆಗಿದ್ದ ಕಾರಣ ಟಾರ್ಚ್ನ ಹಾಕಿ ಗಾಡಿಯಲ್ಲಿ ನೋಡ್ತಾ ಇರ್ತಾರೆ ಏನಾಗಿದೆ ಅಂತ ಹೇಳಿ. ಸೊ ಪೆಟ್ರೋಲ್ ಕೂಡ ಇರುತ್ತೆ, ಗಾಡಿ ಇಂಜಿನಲ್ಲಿ ಕೂಡ ಎಲ್ಲನೂ ಕೂಡ ಕರೆಕ್ಟಾಗಿರುತ್ತೆ. ಆಮೇಲೆ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಆಗುತ್ತೆ. ಹೀಗೆ ಗಾಡಿ ಸ್ಟಾರ್ಟ್ ಆಯ್ತಲ್ಲ, ಏನೋ ಮೋಸ್ಟ್ಲಿ ಪ್ರಾಬ್ಲಮ್ ಆಗಿರ್ಬೋದು, ಇವಾಗ ಸರಿ ಹೋಗಿರ್ಬೋದು ಅಂತ ಹೇಳಿ, ಲೂಸ್ ಕನೆಕ್ಷನ್ ಆಗಿರ್ಬೋದು ಅಂತ ಅಂದ್ಕೊಂಡು ಗಾಡಿನ ಓಡಿಸ್ಕೊಂಡು ಬರ್ಬೇಕಾದ್ರೆ ಅವರಿಗೆ ಯಾವುದೋ ಒಂದು ಸುಂದರವಾದಂಥ ಮಹಿಳೆ ಡ್ರಾಪ್ನ ಕೇಳ್ತಾರೆ. ಬೈಕಲ್ಲಿ ಹೋಗಿದ್ದ ಕಾರಣ ಈ ಒಂದು ಕತ್ತಲೆಯ ಊರು ಗೋಸಲಿಪುರ, ಸ್ವಲ್ಪ ಮನೆಗಳು ಕೂಡ ಕಾಣಿಸೋದಿಲ್ಲ ಅಲ್ಲಿ. ಯಾಕೆಂದ್ರೆ ಗೋಸಲಿಪುರ ಊರು ಬಂದ್ಬಿಟ್ಟು ಸ್ವಲ್ಪ ಒಳಗಡೆ ಇರುವಂಥದ್ದು. ಇದು ಆ ಊರಿಗೆ ಹೋಗುವಂಥ ಒಂದು ದಾರಿ, ಅಂದರೆ ಆ ಊರ ಮೇಲೆ ಹೋಗುವಂಥ ಒಂದು ದಾರಿ ಆಗಿತ್ತು ಇದು. ಸೊ ಅಲ್ಲಿ ಮನೆಗಳು ಯಾವುದೂ ಇಲ್ಲದೆ ಇರೋ ಕಾರಣ ಈ ಒಂದು ಹುಡುಗಿನ ಇಲ್ಲೇ ಬಿಟ್ಟು ಹೋಗೋದು ಸರಿ ಇಲ್ಲ. ಹತ್ತಿಸ್ಕೊಂಡು ಇವರು ಎಲ್ಲಿ ಕೇಳ್ತಾರೆ ಅಲ್ಲಿಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಇವರು ಗಾಡಿ ಮೇಲೆ ಹತ್ತಿಸ್ಕೊತಾರೆ. ಯಾರು ಏನು ಸಹ ಯೋಚನೆ ಮಾಡೋದಿಲ್ಲ. ಹೀಗೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಮಾತಾಡ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಬಟ್ ಇವರು ಎಷ್ಟೇ ಮಾತಾಡಿದ್ರು ಕೂಡ ಆ ಒಂದು ಹುಡುಗಿಯಿಂದ ರಿಪ್ಲೈ ಬರೋದಿಲ್ಲ ಅಂತ ಹೇಳಿರುವಂಥದ್ದು. ಸೊ ಏನೋ ಬಿಡುಗರಿಗೆ ಮಾತಾಡೋಕ್ಕೆ ಇಷ್ಟ ಇಲ್ವೇನೋ ಅಂತ ಹೇಳಿ ಆರಾಮಾಗಿ ಹೋಗ್ತಾರೆ, ನಿಧಾನಕ್ಕೆ ಗಾಡಿನ ಓಡಿಸ್ಕೊಂಡು ಹೋಗ್ತಾರೆ. ಹೀಗೆ ಹೋಗ್ತಾ ಒಂದು ಕಡೆ ಕತ್ಲೆ ಆದಂತಹ ಒಂದು ಜಾಗ. ಸೊ ಅಲ್ಲೇ ನೀರು ಹರಿಯುತ್ತೆ. ಸೊ ಒಂದು ಕಾಲ್ದಾರಿ, ಸ್ವಲ್ಪ ಆ ಕಡೆ ನೀರು ಇರುತ್ತೆ ಅಂತಲೇ ಹೇಳ್ಬೋದು. ಇಲ್ಲೇ ಬಿಡಿ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ಒಂದು ಹುಡುಗಿ ಅಲ್ಲೇ ಇಳಿಸ್ಕೊತಾಳೆ. ಸೊ ಇಳಿಸ್ಕೊಂಡಾಗ ಇಲ್ಲಿ ಇಳ್ಕೊಂಡು ಹೋಗ್ತಾರೆ, ಇಲ್ಲಿ ಯಾವುದೂ ಮನೆ ಕೂಡ ಇಲ್ಲ, ನಿಮ್ಮ ಹತ್ರ ಬೆಳಕು ಸಹ ಏನೂ ಕೂಡ ಇಲ್ಲ. ಸೊ ಬನ್ನಿ ನೀವು ಎಲ್ಲೋಗ್ಬೇಕು ಅಲ್ಲಿ ನಾನು ಬಿಡ್ತೀನಿ ಅಂತ ಹೇಳಿ ಅವ್ರ ಜೊತೆ ಇಳಿದು ನಡ್ಕೊಂಡು ಹೋಗ್ತಾರೆ. ಸೊ ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಹೋಗ್ತಾ ಒಂದು ಕೆಟ್ಟ ಜಾಗಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಒಂದು ಥರ ಕಸ ಆಗಿರ್ಬೋದು, ಅಲ್ಲಲ್ಲಿ ಗುಡ್ಡಗಳು, ಅಂದರೆ ಅಲ್ಲಲ್ಲಿ ಮಣ್ಣು, ಅಲ್ಲಲ್ಲಿ ನೀರು, ಕೊಚ್ಚೆ, ಒಂಥರ ಜಾಗಕ್ಕೆ ಹೋಗ್ತಾರೆ. ಹೋಗ್ತಾ ಇದ್ದಂಗೆ ಆ ಒಂದು ಚೆನ್ನಾಗಿದ್ದಂಥ ಹುಡುಗಿ ನಿಲ್ತಾಳಲ್ಲ. ಸೊ ಅವ್ರು ಹೇಳ್ತಾರೆ, ಸಾಕು ಇಲ್ಲಿವರೆಗೂ ಬಿಟ್ಟಿದ್ದು, ಇಲ್ಲಿ ನಾನು ಹೋಗ್ತೀನಿ, ನನಗೆ ದಾರಿ ಗೊತ್ತು, ನೀವು ಹೋಗಿ ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾರೆ. ಸೊ ಇವರು ಇಲ್ಲಿಂದ ಯಾವ ಊರಿದೆ, ಇಲ್ಲಿ ಯಾವ ಊರಿಗೂ ಇಲ್ವಲ್ಲ, ಜಾಗನೂ ಕೂಡ ಅಷ್ಟು ಸರಿ ಇಲ್ವಲ್ಲ, ಗಲೀಜಾಗಿದೆಯಲ್ಲ ಅಂತ ಹೇಳಿ ಸ್ವಲ್ಪ ದೂರ ನಿಂತ್ಕೊಂಡು ಆಚೆ ದೂರ ಬಂದು ಆಮೇಲೆ ನಿಂತ್ಕೊಂಡು ಅಲ್ಲೇ ಆ ಒಂದು ಹುಡುಗಿನ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅಬ್ಸರ್ವ್ ಮಾಡ್ತಾ ಅವ್ರಿಗೆ ಗೊತ್ತಾಗುವಂಥದ್ದು ಆ ಒಂದು ಹುಡುಗಿ ನಡಲ್ಲ ಸಡನ್ನಾಗಿ ತನ್ನ ತಲೆ ಕೂದಲೆಲ್ಲ ಕೆದರ್ಕೊಂಡು ಏನೇನೋ ಒಂಥರ ಮಾತಾಡಿ ಒಂಥರ ವಿಚಿತ್ರವಾಗಿ ಅಲ್ಲಿ ಆಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಗಮನಿಸ್ತಾ ಅಂತವರು ಇಷ್ಟೊತ್ತು ಚೆನ್ನಾಗಿದ್ದಂಥ ವ್ಯಕ್ತಿಗೆ ಏನಾಯಿತು, ಇದ್ದಕ್ಕಿಂಗೆ ಯಾಕೆ ಈ ಥರ ವಿಚಿತ್ರವಾಗಿ ಆಡ್ತಿದ್ದಾರಲ್ಲ ಅಂತ ಹೇಳಿ ನೋಡ್ತಿರ್ತಾರೆ. ಸಡನ್ನಾಗಿ ಅವರು ವಿಚಿತ್ರವಾಗಿ ಆಡ್ತಾ ಹಿಂದೆಗಡೆ ತಿರುಗಿದಾಗ ಅವರಿಗೆ ಗೊತ್ತಾಗುವಂಥದ್ದು ಅದು ಹುಡುಗಿ ಎಲ್ಲ ದೆವ್ವ ಆಗಿತ್ತು ಅಂತ ಹೇಳಿ.
ಸೊ ಯಾಕೆಂತಂದರೆ ಮುಖ ಎಲ್ಲ ಜುಜ್ಜೋಗಿತ್ತು, ಮುಖದಲ್ಲಿ ರಕ್ತ, ಕೂದಲೆಲ್ಲ ಕೆದರಿದ ರೀತಿಯಲ್ಲಿ ಚೆನ್ನಾಗಿದ್ದಂಥ ಬೊಟ್ಟೆ ಏನಿದೆ ಫುಲ್ಲು ಗಲೀಜಾಗೋಗಿತ್ತು, ಕಾಲು ಕೈ ಎಲ್ಲ ನೋಡಿದ್ರೂ ಗಾಯಗಳಾಗಿತ್ತು. ಸೊ ಆ ಥರ ವಿಚಿತ್ರವಾಗಿ ಆ ಒಂದು ಜಾಗದಲ್ಲಿ ಇನ್ಯಾರು ಇರೋದಕ್ಕೆ ಸಾಧ್ಯ ಅಂತ ಹೇಳಿ ಇವರು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳಿ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಸುಮಾರು ಸಲ ಹುಡುಗಿಗೆ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬಿದ್ದಾಗ ಹಿಂದೆಗಡೆ ತಿರುಗಿ ನೋಡ್ತಾರೆ. ಆ ಒಂದು ಗಾಬರಿಗೆ ಸಡನ್ನಾಗಿ ಬಂದಿದ್ಯಾ, ನನ್ನನ್ನು ಫಾಲೋ ಮಾಡ್ತಿದ್ಯಾ, ನನಗೇನಾದ್ರು ತೊಂದರೆ ಕೊಡುತ್ತಾ ಅಂತ ಅದೇ ಓಡ್ತಿರುತ್ತೆ ಇವರ ಒಂದು ಮೈಂಡ್ ಸೆಟ್ನಲ್ಲಿ. ಕೊನೆಗೂ ಅಲ್ಲಿಂದ ಹೇಗೋ ಒಂದು ತಪ್ಪಿಸ್ಕೊಂಡು ಓಡಿ ಬರ್ತಾರೆ ಈ ಕಡೆ ಅಂತಲೇ ಹೇಳ್ಬೋದು. ಓಡಿ ಬಂದು ತಮ್ಮ ಗಾಡಿನ ಎತ್ಕೊಂಡು ಅಲ್ಲಿಂದ ಹಿಂತಿರುಗ್ದಂಗೆ ಗಾಡಿನ ಓಡಿಸ್ಕೊಂಡು ಹೋಗುವಂಥದ್ದು. ಇದು ಅವ್ರು ಕೊಟ್ಟಿರೋಂಥ ಕತೆ ಪ್ರಕಾರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಕಥೆನ ಪೂರ್ತಿಯಾಗಿ ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನನ್ನಿಸ್ತು ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿದ್ದೀರಾ ಅಂತ ಅಂದರೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೋದು. ಸೊ ಕತೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡ್ಕೋಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಹಾಗೆ ಕತೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಲಾಸ್ಟ್ ವಿಡಿಯೋ ನೋಡಿಲ್ವೋ ಹೋಗಿ ನೋಡ್ಕೊಂಬನ್ನಿ, ಕತೆ ತುಂಬಾ ಚೆನ್ನಾಗಿದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಇಲ್ಲ ಅಂತಂದರೆ ಚಾನಲ್ನ ವಿಸಿಟ್ ಮಾಡಿ ಒಂದ್ಸಲಿ ಕೆಳಗಡೆ ವಿಡಿಯೋ ನೋಡಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋನೂ ಚೆನ್ನಾಗೇ ಇರೋವಂಥದ್ದು. ನೋಡಿ ಯಾರು ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ಇಲ್ಲೇ ಕತೆನ ಹೆಂಡ್ ಮಾಡ್ತಾ ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ಬಾಯ್.